2 ವಾರಗಳ ಹಿಂದೆ ಕಳಿಯ ಗ್ರಾಮದ ಗೇರುಕಟ್ಟೆ ಎಂಬಲ್ಲಿ ಸುಮಂತ್ ಅಂತ ಹೇಳುವ 9ನೇ ತರಗತಿ ಹುಡುಗ ಕೊಲೆ ಆಗ್ತಾನೆ. ಕೊಲೆ ಅಂತ ಹೇಳುವಂಥದ್ದು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ಆದರೆ ಇದುವರೆಗೆ ಅದನ್ನ ಕೊಲೆಗೆ ಕಾರಣಕರ್ತರು ಯಾರು, ಕೊಲೆಗೆ ಕಾರಣ ಏನು, ಅಪರಾಧಿಗಳು ಯಾರು ಅಂತ ಪತ್ತೆ ಹಚ್ಚುವ ಕೆಲಸ ಸಾಕಾಗಲಿಲ್ಲ. ತನಿಖೆ ಆದದ್ದು ಕಾಣ್ತಾ ಇಲ್ಲ. ಯಾವುದೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಇದುವರೆಗೆ ಬಂಧಿಸಿಲ್ಲ. ಇದೇ ರೀತಿ ಸ್ವಲ್ಪ ಸಮಯ ಮೊದಲು ಅದೇ ಕಳಿಯ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ಕೆರೆಯಲ್ಲಿ ಒಬ್ಬ ಯುವಕನ ಕೊಲೆ ಆಗ್ತದೆ. ಅದು ಅಸಹಜ ಸಾವನ್ನು ದಾಖಲಾಗಿದೆ. ಅದು ಕೊಲೆಯ ಅಸಹಜ ಸಾವ ಕಾರಣ ಎನ್ನುವುದು ಅದು ಪತ್ತೆ ಆಗಲಿಲ್ಲ. ನಮಗೆ ಈಗ CPM ಪಕ್ಷವಾಗಿ ನಾವು ರಾಜಕೀಯ ಒಂದು ಪಕ್ಷವಾಗಿ ಮಾತಾಡೋದು. ಯಾಕಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಾಚಾರ ಆದರೂ ಪತ್ತೆ ಆಗುದಿಲ್ಲ, ಕೊಲೆ ಆದರೂ ಪತ್ತೆ ಆಗುದಿಲ್ಲ. ಅದು ಸೌಜನ್ಯ ಪ್ರಕರಣ ಇರ್ಬೋದು, ಪದ್ಮಲತಾ ಪ್ರಕರಣ ಇರ್ಬೋದು, ಆ 460 ಅಸಹಜ ಸಾವುಗಳಿರ್ಬೋದು, ಎಲ್ಲ ಕಡೆ ಹೀಗೆ ಆಗ್ತಾ ಇದೆ. ಈಗ ಹುಡುಗ ಬಾಲಕ 9ನೇ ತರಗತಿ ಒಂದು ಹುಡುಗನ ಕೊಲೆ ಆಗಿದೆ ಅಂತ ಹೇಳಿದ್ರೆ ಯಾವ ಒಂದು ಆರೋಪಿಗಳನ್ನು ಪತ್ತೆ ಹಚ್ಚುವುದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇದೊಂದು ವಿಷಾದನೀಯ ಸಂಗತಿ. ಕರ್ನಾಟಕ ಪೊಲೀಸ್ ಅಂತ ಹೇಳಿ ದೇಶದಲ್ಲಿ ಫೇಮಸ್ ಆದಂಥ ಪೊಲೀಸ್ ಇಲಾಖೆ. ಅದು ಇಡೀ ಜಿಲ್ಲೆಯಲ್ಲಿ ದಕ್ಷ SP ಇದ್ದಾರೆ, ಅವರು ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸಿದ್ದಾರೆ ಎಂದು ಹೆಸರಿದೆ. ಆದರೆ ಬೆಳ್ತಂಗಡಿಗೆ ಆಗುವಾಗ ಯಾವ ದಕ್ಷ SPಯೂ ಬರೋದಿಲ್ಲ, ಯಾವ ದಕ್ಷ ಪೊಲೀಸ್ ಇಲಾಖೆಯು ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೆ ಇದು ದೊಡ್ಡ ನೋವಿನ ಸಂಗತಿ. ನಾವು ನಾಡ್ದು 3 ತಾರೀಕಿಗೆ ಕಾಯ್ತಾ ಇದ್ದೇವೆ. ತನಿಖೆ ಮಾಡಿ ಅದೇ ಯಾರು ಕೊಲೆಗಾರರು, ನಿಜವಾದ ಕಾರಣ ಏನು ಸಾವಿಗೆ ಹೇಳೋದು ಪತ್ತೆ ಹಚ್ಚಬೇಕು. ಇಲ್ಲ ಅಂದರೆ ನಾವು 4ನೇ ತಾರೀಕಿಗೆ ಹೋರಾಟವನ್ನು ಪ್ರಾರಂಭಿಸ್ತೇವೆ. ಮಾತ್ರ ಸರ್ಕಾರಕ್ಕೆ ಅವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದನ್ನು ತಕ್ಷಣವಾಗಿ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕು. ಈ ಸುಮಂತನ ಕುಟುಂಬಕ್ಕೆ ಆಗಲಿ, ಆ ಯುವಕನ ಕುಟುಂಬಕ್ಕಾಗಲಿ ನ್ಯಾಯ ಸಿಗಬೇಕು. ಬೆಳ್ತಂಗಡಿ ತಾಲೂಕಲ್ಲಿ ಇನ್ನು ಮುಂದೆ ಯಾವತ್ತೂ ಕೂಡ ಪತ್ತೆಯಾಗದ ಪ್ರಕರಣಗಳು ದಾಖಲಾಗಬಾರದು ಅಂತೇಳಿ ವಿನಂತಿ ಮಾಡಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು. ಈಗ ಹಿಂದೂನು ಕೊಲೆ ಆದರೆ ಅದು ಮುಸಲ್ಮಾನ್ ಅಂತ ಆದರೆ ದೊಡ್ಡ ರೀತಿಯಲ್ಲಿ ಒಬ್ಬೆ ಆಗಿದೆ. ಪರಂಗಿಪೇಟೆಯಲ್ಲಿ ಒಂದು ಹಾಗೆ ಆಗಿತ್ತು. ಒಂದು ಹುಡುಗ ಕಾಣೆ ಆಗ್ತಾನೆ, ಕಾಣೆ ಆದ ಕೂಡಲೇ ಕೊಲೆ ಆಗಿದೆ, ಚಪ್ಪಲಿ ಬಿದ್ದಿದೆ ಅಂತೇಳಿ ದೊಡ್ಡ ರಂಪಾಟ ಮಾಡಿದ್ರು. ಯಾರು? ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ತಿಳ್ಕೊಂಡು. ಆ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅಥವಾ ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದ ಕೂಡಲೇ ಅದು ಯಾವುದು ಕೂಡ ನಿಜವಾಗಿಯೂ ಹಿಂದೂಗಳ ಪ್ರತಿನಿಧಿ ಅಲ್ಲ. ಅವರು ಅದು ಅವರ ರಾಜಕೀಯ ಸಂಘಟನೆ, RSS ಸಂಘಟನೆ. ಅದರಲ್ಲಿ ಇದ್ದವರು ಮಾತ್ರ ಹಿಂದೂಗಳಲ್ಲ. ಹಿಂದೂಗಳು ಬಹುಸಂಖ್ಯಾತರು ಹೊರಗೆ ಇದ್ದಾರೆ. ಆದರೆ ಅವರು ಅವರ ರಾಜಕೀಯಕ್ಕೆ ಬೇಕಾಗಿ ಆ ರೀತಿ ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಯಾವ ಧರ್ಮದ ಕೊಲೆ ಮಾಡಿದ್ದು ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆಗೆ ಯಾರು ಪ್ರತಿಕ್ರಿಯೆ ಕೊಟ್ರ, ಅವರು ಅದಕ್ಕೆ ಹೋರಾಟ ಮಾಡಿದ್ರ? ಇಲ್ಲಿ ಕೂಡ ಅಷ್ಟೇ, ಪರಂಗಿಪೇಟೆಯಲ್ಲಿ ಮಾಡಿದ್ರು, ಆಮೇಲೆ ಗೊತ್ತಾಯಿತು ಅದು ಅವನಾಗೆ ಕಾಣೆ ಆಯಿತು ಅಂತೇಳಿ ಮತ್ತೆ ಸುದ್ದಿ ಬಿಟ್ಟರು. ಎಲ್ಲೇ ಆಗಲಿ ಅನ್ಯ ಧರ್ಮೀಯರು ಏನಾದರೂ ಕೊಲೆ ಮಾಡಿದರೆ, ಅದೇನಾದ್ರು ಅಲ್ಲಿ ತೊಂದರೆ ಆದರೆ ಮಾತ್ರ ಅವರು ಬರೋದು. ಇಲ್ಲ ಇದ್ರೆ ಹಿಂದೂಗಳು ಸತ್ರ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಅವರಿಗೆ ಹಿಂದೂಗಳು ಸತ್ರ ಅವ್ರಿಗೆ ಬೇಜಾರಿಲ್ಲ. ಅವರಿಗೆ ಬೇಕಾದ್ದು ರಾಜಕೀಯ ಮಾತ್ರ. ಹಿಂದುವ ಕೊಲೆ ಮುಸಲ್ಮಾನ ಮಾಡಿದರೆ ಮಾತ್ರ ಅವರಿಗೆ ಬೇಕು. ಇಲ್ಲ ಇದ್ರೆ ಈ RSS ಪಡೆಗಳಿಗೆ, ಈ ಸಂಘ ಪರಿವಾರದ ಪಡೆಗಳಿಗೆ ಅಗತ್ಯವೇ ಇಲ್ಲ.